ಹಾಯ್ ಗಾಯ್ಸ್, ನಾನಿವತ್ತು ನಮ್ಮ ಊರಿಗೆ ಬಂದಿದ್ದೀನಿ ಸಿಟಿಯಿಂದ. ನಮ್ಮ ಊರಲ್ಲಿ ಏನಾಗುತ್ತೆ ಅಂತ ಬನ್ನಿ ನೋಡೋಣ. ಅಪ್ಪ ಕಾಯಿ ಸುಲಿತಾ ಇದ್ದಾರೆ ಒಬ್ಬಟ್ಟಿಗೆ ಅಂತ, ಬೇಳೆ ಒಬ್ಬಟ್ಟು ಅಂತ ಮಾಡ್ತಾರೆ. ತುಂಬ ರುಚಿಯಾಗಿರುತ್ತೆ. ಮತ್ತು ಇದು ನಮ್ಮ ಹಳ್ಳೀಲಿ ವಾತಾವರಣ ನೋಡಿ ತುಂಬ ಚೆನ್ನಾಗಿದೆ. ಗಿಡ ಮರಗಳೆಲ್ಲ ಇದ್ದಾವೆ, ಹಸು ಎಲ್ಲ ಖುಷಿಯಾಗಿ ಬ್ರೀತಿಂದ ಇದ್ದಾವೆ. ಮತ್ತು ನಮ್ಮ ಮನೆ ಮುಂದೆನೂ ಸ್ವಲ್ಪ ರೋಸಸ್ ಗಿಡ ಮತ್ತು ದಾಸವಾಳದ ಹೂವು ಎಲ್ಲ ಇಕ್ಕಿದ್ದಾರೆ. ಇನ್ನು ನಮ್ಮಮ್ಮ ಒಬ್ಬಟ್ಟು ತರ್ತಾ ಇದ್ದಾರೆ. ಒಬ್ಬಟ್ಟು ನಾನು ದಬಾಕ್ತಾ ಇದ್ದೀನಿ. ಅಮ್ಮ ಒಬ್ಬಟ್ಟು ಮಾಡೋದೆಲ್ಲ ಎಕ್ಸ್ಪರ್ಟ್ ಇದ್ದಾರೆ, ಸ್ವಲ್ಪ ನೀಟಾಗಿ ಮಾಡ್ತಾರೆ ಎಲ್ಲ. ಅಮ್ಮಂಗೆ ಇಷ್ಟ ಇದನ್ನೆಲ್ಲ ಮಾಡೋಕ್ಕೆ, ಹಳ್ಳಿಗೆ ಬರೋದು ಮಾಡೋದು, ತೋಟಕ್ಕೆ ಹೋಗೋದಂತೆಲ್ಲ ಆಸೆ. ಅದಕ್ಕೆ ಒಬ್ಬಟ್ಟು ಮಾಡಿಬಿಟ್ಟು ನಾವು ಹೆಂಗೆ ಟೇಸ್ಟ್ ಮಾಡಿ ನಾನು ಒಂದ್ಸಲ ತಿಂದು ನೋಡಿದೆ ಹೆಂಗಿದೆ ಅಂತ. ಮತ್ತು ಅಮ್ಮ ಅಪ್ಪಂಗೂ ತೊಗೊಂಡೋಗಿ ಕೊಟ್ಟರು, ಹೆಂಗಿದೆ ಟೇಸ್ಟ್ ನೋಡಿ ಅಂತ ತಿನ್ಸಿದ್ರು. ಅಮ್ಮನೂ ಸ್ವಲ್ಪ ತಿಂದರು. ಅಪ್ಪ ಬಾ ಮಕ್ಕಳೇ ನೀವು ತಿನ್ನೋಡಿ ಅಂತ ಕರೆದು ನನ್ನ ತಮ್ಮಂಗೂ ಸ್ವಲ್ಪ ತಿನ್ನಿಸಿದ್ರು. ಅಮ್ಮಂಗೆ ತಿನ್ನಿಸ್ಬಿಟ್ಟು ನನ್ನ ತಮ್ಮಂಗೂ ತಿನ್ನಿಸಿ ಆದಮೇಲೆ ನನಗೂ ಕರೆದು ನನಗೂ ಸ್ವಲ್ಪ ತಿನ್ನಿಸಿದ್ರು. ನಾನು ತುಂಬ ಚೆನ್ನಾಗಿದೆ, ಸ್ವಲ್ಪ ತುಪ್ಪ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತೇಳಿ ಅಮ್ಮ ತುಪ್ಪ ಹಾಕ್ಕೊಂಡು ತಿಂದರು. ಮತ್ತು ಬೇಸಿಗೆ ಬಂತಲ್ವಾ, ಕಾಯಿಗಳಿರುತ್ತೆ ಅಂತ ಮಾವಿನಕಾಯಿ ಕಿತ್ಕೊಳ್ಳೋಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನಾವು ಅಜ್ಜಿ ಮತ್ತು ನಾನು ಅಪ್ಪ ಅಮ್ಮ ಎಲ್ಲ ತೋಟಕ್ಕೆ ಹೋಗೋಣ ಅಂತ ತೋಟಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ತೋಟದಲ್ಲಿ ತುಂಬ ಕಾಯಿಗಳು ಬಂದಿತ್ತು. ತೋಟಕ್ಕೆ ಬಂದ ತಕ್ಷಣ ಸ್ಮೆಲ್ ಘಮ ಘಮ ಅಂತಿತ್ತು ಮಾವಿನಕಾಯಿದೆಲ್ಲ. ನೋಡಿದ್ರೆ ಹಂಗೆ ಬಾಯಲ್ಲಿ ನೀರು ಬರೋ ಥರ ಆಗಿತ್ತು. ಮತ್ತು ನಮ್ಮಪ್ಪ ಚಿಕ್ಕ ವಯಸ್ಸಿಂದ ಇಲ್ಲೇ ಬೆಳೆದಿದ್ದಲ್ವ, ನಮ್ಮ ಅಪ್ಪಂಗೆಲ್ಲ ಗೊತ್ತು. ತೋಟಕ್ಕೆ ಬಂದು ನೋಡಿ ಹುಡುಕಿ ಯಾವ ಮರ ಚೆನ್ನಾಗಿದೆ ಅಂತ ಹುಡುಕ್ಬಿಟ್ಟು ನೋಡಿ ಮಾವಿನಕಾಯಿನ ನೀಟಾಗಿ ನೋಡಿಬಿಟ್ಟು ಸ್ಮೆಲ್ನ, ಹಣ್ಣಾಗಿದೆಯೋ ಇಲ್ವೋ, ಕಾಯಿನ ಸಿಹಿನ ಹುಳಿನ ತೋತಾಪುರಿ ಅಂತಲೂ ಬರ್ತವೆ. ಆದರೆ ತೋತಾಪುರಿ ನಮ್ಮ ತೋಟದಲ್ಲಿ ಸಿಗಲ್ಲ. ನಾವು ಅಪ್ಪ ಕಿತ್ಕೊಂಡು ನೋಡ್ತಾರೆ, ಇವಾಗ ತೋರಿಸ್ತಾರೆ ಹೆಂಗಿದ್ದಾವೆ ಅಂತ. ಹೆಂಗೆ ಯಾವ ಕಲರ್ ಇರುತ್ತೆ ಅಂತ ತೋರಿಸ್ತಾರೆ ನೋಡಿ. ತುಂಬ ಹಸ್ರಾಗಿ ಬ್ಯೂಟಿಫುಲ್ ಆಗಿರುತ್ತೆ. ನೇಚರ್ಗೆ ಬರೋಕ್ಕಂತೂ ತುಂಬ ಇಷ್ಟ. ನಾವು ಈ ಥರ ಬರೋಕ್ಕೆಲ್ಲ ತುಂಬ ಇಷ್ಟಪಡ್ತೀವಿ. ರಜಾ ಕೊಟ್ಟರೆ ಸಾಕು, ಯಾವಾಗ ಬರೋಣ ಅಂತ ಕಾಯ್ತಾ ಇರ್ತೀವಿ. ನಮ್ಮ ಅಮ್ಮಂಗಂತೂ ಇಲ್ಲಿ ಹಳ್ಳಿಗೆ ಬಂದು ತೋಟಕ್ಕೆ ಬಂದು ಮಾವಿನಕಾಯಿ ಕೀಳೋದಂದರೆ ತುಂಬ ಇಷ್ಟ. ಹತ್ರ ಸ್ವಲ್ಪ ಫೋಟೋಸ್ ತೊಗೊಂಡು ವೀಡಿಯೋಸ್ ತೊಗೊಂಡು ನಮ್ಮಮ್ಮ ಎಷ್ಟು ಖುಷಿಯಾಗಿದ್ರು ಗೊತ್ತಾ. ಮಾವಿನಕಾಯಿ ತೊಗೊಂಡು ನಮ್ಮ ಅಜ್ಜಿನೂ ನಮ್ಮ ಜೊತೆ ಬಂದಿದ್ದರು. ನಮ್ಮ ಅಜ್ಜಿಗಂತೂ ಫುಲ್ ಎಕ್ಸ್ಪರ್ಟ್ ಇದರಲ್ಲೆಲ್ಲ. ಚಿಕ್ಕ ವಯಸ್ಸಿಂದ ಈ ಥರಲ್ಲೇ ಮಾಡ್ತಿದ್ದಾರೆ, ತೋಟಕ್ಕೆ ಬರೋದು, ಮಾವಿನಕಾಯಿ ಕೀಳೋದು, ತೊಗೊಂಡೋಗೋದು ಎಲ್ಲ. ಅದಕ್ಕೆ ಎಲ್ಲ ಸ್ಮೆಲ್ ನೋಡೇ ಕಂಡಿಡ್ಬಿಡ್ತಾರೆ ನಮ್ಮ ಅಜ್ಜಿ ಹಣ್ಣಾಗಿದೆಯೋ ಇಲ್ಲೋ ಅಂತ. ನಮ್ಮಪ್ಪನೂ ಒಂದಷ್ಟು ಕಿತ್ಕೊಂಡ್ರು, ಮಾವಿನಕಾಯಿನ ಕಿತ್ಕೊಂಡು ಬ್ಯಾಗ್ ಒಳಗೆಲ್ಲ ಹಾಕ್ಕೊಂಡ್ರು ಮನೆಗೆ ತಗೊಂಡೋಗೋಣ ಅಂತ. ಇನ್ನೂ ಹಣ್ಣಾಗಿರಲ್ಲ, ಅದನ್ನು ಹುಲ್ಲೊಳಗೆ ಹಾಕ್ಬಿಟ್ಟು ಹಣ್ಣು ಮಾಡ್ತಾರೆ. ಮತ್ತು ನಮ್ಮ ಮಮ್ಮಿನೂ ಸ್ವಲ್ಪ ಕಿತ್ಕೊಂಡ್ರು. ಆಮೇಲೆ ನಾವು ಹೊರಟ್ವಿ, ಮನೆಗೆ ಹೋಗೋಣ ಅಂತ ಹೊರಟ್ವಿ. ನಾನು ಸಾಂಗ್ನ ಹಾಕ್ಕೊಂಡು ಎಂಜಾಯ್ ಮಾಡ್ಕೊಂಡು ತುಂಬ ಹೋಗ್ತಿದ್ವಿ. ಕನ್ನಡ ಸಾಂಗ್ನ ಹಾಕ್ಕೊಂಡು ತೋಟ ಬಿಟ್ಟು ಮನೆ ಹತ್ರ ಬಂದ್ವಿ. ಬಾಯ್ ಬಾಯ್.